ಕೇಳಬೋ ಕೇಳಿ. ರಾಜ್ಯದಲ್ಲಿ ನಡೀತಿರೋ ವಿಚಿತ್ರ ಮಾಫಿಯಾ ಗರ್ಭಕೋಶ ಕದಿಯೋ ದಂಧೆ. ಹಣಕ್ಕಾಗಿ ಸರ್ಕಾರಿ ವೈದ್ಯರು ನಡೆಸ್ತಿರೋ ಈ ದಂಧೆ ಅಮಾಯಕ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದೆ. ಈ ಆಘಾತಕಾರಿ ಅಂಶವನ್ನು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿದೆ. ಆದರೆ ಕಳ್ಳರನ್ನ ಕಂಬಿ ಹಿಂದೆ ತಳ್ಳುವ ಕೆಲಸ ಆಗೋದು ಯಾವಾಗ? ಕೇಳ್ರಪ್ಪೋ ಕೇಳ್ರಿ. ಕೇಳ್ರಪ್ಪೋ ಕೇಳ್ರಿ. ಹೊಟ್ಟೆ ನೋವು ಅಂದ್ರೆ ಗರ್ಭಕೋಶ ಕೊಯ್ತಾರೆ, ಅಮಾಯಕರನ್ನ ಬೆದರಿಸಿ ದುಡ್ಡು ಮಾಡ್ತಾರೆ. ಇವರು ಗರ್ಭಕೋಶ ಮಾರಿ ತಿನ್ನುವ ಕಳ್ಳ ವೈದ್ಯರು. ಸುಶಿಕ್ಷಿತ ವೈದ್ಯರಿಗೆ ಅದೆಂಥ ದಾರಿದ್ರ್ಯ ಇರಬೇಕು. ಪರರ ಹೊಟ್ಟೆ ಕುಯ್ದು ಹೊಟ್ಟೆ ತುಂಬಿಸಿಕೊಳ್ಳುವ ಕೆಟ್ಟ ಸ್ಥಿತಿ. ಈ ವಿಡಂಬನೆ ಹಿಂದೆ ಅಮಾಯಕರ ನೋವಿದೆ. ಹೊಟ್ಟೆ ನೋವು ಅಂತ ಬಂದು ಗರ್ಭಕೋಶ ಕಳೆದುಕೊಂಡವರ ಕಣ್ಣೀರ ಕಥೆ ಇದು. ಒಂದು ನೆಟ್ವರ್ಕ್ ಥರ ನಡೀತಾ ಇದೆ ಅಲ್ಲಿ. ಅಂದರೆ ಅವ್ರಿಗೆ ಅವಶ್ಯಕತೆ ಇದೆಯೋ ಇಲ್ವೋ, ದುಡ್ಡಿನ ಕಾರಣಕ್ಕಾಗಿ ಒಂದು ಈ ಥರದ ಶಸ್ತ್ರಚಿಕಿತ್ಸೆನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಸರ್ಕಾರಿ ವ್ಯವಸ್ಥೆನ ತಮ್ಮ ಪರ್ಸ್ನಲ್ ಪ್ರೈವೇಟ್ ಕ್ಲಿನಿಕ್ ಥರ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ದಂಧೆ ಮಾಡ್ತಾ ಇರೋ ಹಂಗೆ ನಮಗೆ ಗಮನಕ್ಕೆ ಬಂತು. ರೋಗಿಗಳ ಅಸಹಾಯಕತೆಯೇ ಬಂಡವಾಳ, ಸರ್ಕಾರಿ ವೈದ್ಯರ ಹಣ ಮಾಡುವ ದಂಧೆ. ಕವರ್ ಸ್ಟೋರಿ ಬಯಲು ಮಾಡಿದೆ ಕರಾಳ ಸತ್ಯ. ರೋಗಿಗಳ ಅಸಹಾಯಕತೆಯೇ ಈ ಕಳ್ಳ ವೈದ್ಯರ ಬಂಡವಾಳ. ಈ ವೈದ್ಯರ ದುಷ್ಟಕೂಟ ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕಬ್ಬಂದ ಬಾಹು ಚಾಚಿದೆ. ಸಮೀಕ್ಷೆಯಲ್ಲಿ ಬಯಲಾದ ಆಘಾತಕಾರಿ ಸಂಗತಿ ಎಂದ್ರೆ ಚನ್ನಗಿರಿ, ಚಳ್ಳಕೆರೆ, ಬೀರೂರು, ಕಡೂರು ಇತ್ಯಾದಿ ಕಡೆ ಹೆಚ್ಚಿನ ಮಹಿಳೆಯರು ಗರ್ಭಕೋಶ ಕಳೆದುಕೊಂಡಿದ್ದಾರೆ. ಈ ಮಹಿಳೆಯರ ಗರ್ಭಕೋಶಕ್ಕೆ ಕತ್ತರಿ ಹಾಕಿದವರು ಮತ್ಯಾರೂ ಅಲ್ಲ, ಚಳ್ಳಕೆರೆ, ಚನ್ನಗಿರಿ, ಬೀರೂರು, ಕಡೂರಿನ ಸರ್ಕಾರಿ ಆಸ್ಪತ್ರೆ ವೈದ್ಯರು. ದಯಾನಂದ ಡಾಕ್ಟರ್ ಅಂತ. ಹೌದಾ? ಬೀರೂರು ದಯಾನಂದ ಡಾಕ್ಟರ್. ಯಾವ ಡಾಕ್ಟರ್? ತಿರುಮಲ ಆಸ್ಪತ್ರೆ, ಶ್ರೀನಿವಾಸ ಡಾಕ್ಟರ್. ಅಶೋಕ್ ಡಾಕ್ಟರ್ ಹೇಳಿದ್ರು. ಯಾವ ಊರವರು? ಇದೇ ಊರವರು. ಎಲ್ಲಿ ತಗ್ಸಿದ್ದೆಲ್ಲಿ? ಬೀರೂರು. ದಯಾನಂದ ಡಾಕ್ಟರ್. ಯಾವ ಡಾಕ್ಟ್ರು? ಅವ್ರು ಮಾಡ್ತಿದ್ರಲ್ಲ ಅವ್ರೆ, ದಯಾನ ಬೀರೂರು. ಹಣಕ್ಕಾಗಿ ಮನುಷ್ಯತ್ವವನ್ನೇ ಮರೆವ ಈ ವೈದ್ಯರಲ್ಲ ಮನುಷ್ಯರ ಅಂತ ನೀವೇ ಯೋಚನೆ ಮಾಡಿ. ಈ ಕಳ್ಳ ವೈದ್ಯರ ದಂಧೆಯನ್ನ ಸಾಕ್ಷಿ ಸಮೇತ ಬಯಲು ಮಾಡಿದ್ದಾಗಿದೆ. ಆದ್ರೆ ಇವರಷ್ಟೇ ಅಲ್ಲ, ಇಂತಹ ದಂಧೆ ರಾಜ್ಯದ ನಾನಾ ಕಡೆ ನಡೆಯುತ್ತಿದೆ. ಅದಕ್ಕೆಲ್ಲ ಕಡಿವಾಣ ಹಾಕೋದಾದ್ರೂ ಯಾವಾಗ? ಮನುಷ್ಯರನ್ನೇ ಮಾರಿ ತಿನ್ನುವ ಇಂಥವರಿಗೆ ಯಾವ ಶಿಕ್ಷೆ? ಕೇಳ್ರಪ್ಪೋ ಕೇಳ್ರಿ.